ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಚುರುಕುಗೊಂಡಿದೆ. 4 ದಿನಗಳಲ್ಲಿ 266 ಕಿಲೋಮೀಟರ್ ಒತ್ತುವರಿಯನ್ನು ತೆರವುಗೊಳಿಸಲಾಗಿದೆ. ಪಶ್ಚಿಮ ನಗರ ಪಾಲಿಕೆಯಲ್ಲಿ ಅತಿ ಹೆಚ್ಚು ತೆರವು ಕಾರ್ಯ ಆಗಿದೆ. ಬೆಂಗಳೂರು ಫುಟ್ಪಾತ್ ಒತ್ತುವರಿ ತೆರವು ಮಾಡಬೇಕು ಅಂತ ಹೇಳಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ ಕೊಟ್ಟ ಬೆನ್ನಲ್ಲೇ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಪಾದಚಾರಿಗಳಿಗೆ ಆ ಪಾದಚಾರಿ ಮಾರ್ಗವನ್ನು ಬಿಡಿಸಿಕೊಡುವುದು ಇದರ ಉದ್ದೇಶ. ನೋಡಿ, ಪಶ್ಚಿಮ ನಗರ ಪಾಲಿಕೆಯಲ್ಲಿ ಅತಿ ಹೆಚ್ಚು ತೆರವಾಗಿದೆ, ದಕ್ಷಿಣ ಪಾಲಿಕೆಯಲ್ಲಿ ಅತಿ ಕಡಿಮೆ ತೆರವಾಗಿದೆ. ಜನನಿಬಿಡ ಪ್ರದೇಶ ಯಾವುದಿದೆ, ಅತಿ ಹೆಚ್ಚು ಜನದಟ್ಟಣೆ ಇರುವಂಥ ಜಾಗ ಯಾವುದಿದೆ, ವಾಹನ ದಟ್ಟಣೆ ಇರುವಂಥ ಜಾಗ ಯಾವುದಿದೆ, ಅಂಥ ಜಾಗಗಳನ್ನು ಗುರುತಿಸಿಕೊಂಡು ಫುಟ್ಪಾತ್ ಒತ್ತುವರಿಯನ್ನು ತೆರವು ಮಾಡಲಾಗಿದೆ. ಫಾರ್ ಎಕ್ಸಾಂಪಲ್, ಮಲ್ಲೇಶ್ವರಂನ ಸಂಪಿಗೆ ರಸ್ತೆ ಇದೆಯಲ್ಲ, ಯಾವಾಗಲೂ ಸದಾ ಜನಜಂಗುಳಿಯಿಂದ ತುಂಬಿ ತುಳುಕ್ತಾ ಇರುತ್ತೆ. ಗಾಂಧಿ ಬಜಾರ್ ಅಲ್ಲಿಯೂ ಕೂಡ, ಅಶೋಕ ಪಿಲ್ಲರ್ ಅಲ್ಲಿಯೂ ಕೂಡ, ಹೀಗೆ ಜನನಿಬಿಡ ಪ್ರದೇಶಗಳನ್ನು ಗುರುತು ಮಾಡಿಕೊಂಡು ಒತ್ತುವರಿ ತೆರವು ಮಾಡಿದ್ದಂಥ ಗೂಡಂಗಡಿಗಳನ್ನು, ಬೀದಿ ಬದಿ ವ್ಯಾಪಾರಿಗಳನ್ನು, ಬೀದಿ ಬದಿ ತರಕಾರಿ ವ್ಯಾಪಾರಿಗಳನ್ನು, ಹಣ್ಣಿನ ವ್ಯಾಪಾರಿಗಳನ್ನು, ಎಲ್ಲ ವ್ಯಾಪಾರಿಗಳನ್ನು ಕೂಡ ಈಗ ತೆರವು ಮಾಡಿ ಪಾದಚಾರಿಗಳಿಗೆ ಈ ಫುಟ್ಪಾತ್ಗಳನ್ನು ಅಲ್ಲಿ ವಾಕ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. हाँ बने